ನಂತರ ಮತ್ತೆ ಸ್ವಾಗತ. ಇನ್ನು ಟಿಬಿ ಜಯಚಂದ್ರ ಸುಮಾರು 50 ಲಕ್ಷದ ವೆಚ್ಚದಲ್ಲಿರತಕ್ಕಂತ ರಸ್ತೆ ಕಾಮಗಾರಿಗಳಿಗೆ ಚಾಲನೆಯನ್ನ ಕೂಡ ಕೊಟ್ಟಿದ್ದಾರೆ. ಗ್ರಾಮೀಣ ಪ್ರದೇಶಗಳ ರಸ್ತೆ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆಯನ್ನ ಕೊಟ್ಟಿರುವಂತಹದ್ದು. ಸುಮಾರು 50 ಕೋಟಿ ರು ವೆಚ್ಚದಲ್ಲಿ ಶಿರಾ ತಾಲೂಕಿನ ರಸ್ತೆಗಳ ಅಭಿವೃದ್ಧಿಗೆ ಮರದಿಂದ ಕೊಟ್ಟಿದ್ದಾರೆ. ಗುಣಮಟ್ಟದ ಕಾಮಗಾರಿ ಮಾಡುವ ಮೂಲಕ ಜನರ ಮೆಚ್ಚುಗೆಯನ್ನ ಪಡೆಯಿರಿ ಅಂತ ಹೇಳಿ ಗುತ್ತಿಗೆದಾರರಿಗೆ ಸೂಚನೆಯನ್ನ ಕೊಟ್ಟಿರುವಂತಹದ್ದು. ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಈ ಬಗ್ಗೆ ಸೂಚನೆಯನ್ನ ನೀಡಿದ್ದಾರೆ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಕ್ರಾಸ್ನಿಂದ ಉದ್ದರಾಮನಹಳ್ಳಿಯವರೆಗೂ ಕೂಡ ಸುಮಾರು 1 ಕೋಟಿ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ ಶಾಸಕ ಟಿಬಿ ಜಯಚಂದ್ರ. ಗ್ರಾಮೀಣ ಪ್ರದೇಶಗಳ ರಸ್ತೆ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತಕ್ಕಂಥ ಕೆಲಸ ಆಗಬೇಕು. 50 ಕೋಟಿ ರು ವೆಚ್ಚದಲ್ಲಿ ಶಿರಾ ತಾಲೂಕಿನ ರಸ್ತೆಗಳ ಅಭಿವೃದ್ಧಿಗೆ ಕಾಮಗಾರಿಯನ್ನ ನಡೆಸಲಾಗಿದೆ. ಗುಣಮಟ್ಟದ ಕಾಮಗಾರಿ ಮಾಡುವ ಮೂಲಕ ಜನರ ಮೆಚ್ಚುಗೆಯನ್ನ ಪಡಿಬೇಕು. ಯಾವುದೇ ಕಳಪೆ ಕಾಮಗಾರಿಯನ್ನ ಮಾಡಬಾರದು ಅಂತ ಹೇಳಿ ಗುತ್ತಿಗೆದಾರರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಕ್ರಾಸ್ನಿಂದ ಉದ್ದರಾಮನಹಳ್ಳಿಯವರೆಗೂ ಕೂಡ ಸುಮಾರು 1 ಕೋಟಿ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ಕೂಡ ನೆರವೇರಿಸಿದ್ದಾರೆ. ಹೇಮಾವತಿ ನೀರು ಶಿರಾ ತಾಲೂಕಿಗೆ ಹಸುವುದಕ್ಕೆ ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಅಂತರ್ಜಲ ಕೂಡ ಹೆಚ್ಚಾಗ್ತಾ ಇದೆ. ಶಿರಾ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಶಾಶ್ವತವಾಗಿ ನೀಗಿರ್ತಕ್ಕಂತಹದ್ದು. ಜೊತೆಗೆ ಎತ್ತಿನಹೊಳೆ ಕಾಮಗಾರಿ ಕೂಡ ಶೀಘ್ರದಲ್ಲೇ ಮುಗಿತಕ್ಕಂಥದ್ದು. ಯೋಜನೆಯಿಂದ ಹಲವಾರು ಗ್ರಾಮಗಳಿಗೆ ಕುಡಿಯುವ ನೀರು ಒದಗುತ್ತೆ ಅಂತ ಹೇಳಿ ಇದೀಗ ಶಿರಾದಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇವತ್ತು ನಾವು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಅನೇಕ ರಸ್ತೆಗಳಿಗೆ ಸುಮಾರು 16 ಕೋಟಿ ರೂಪಾಯಿಯನ್ನ ಇವತ್ತು ಮಂಜೂರಾತಿಯನ್ನ ಮಾಡಿ ಇವತ್ತು ಕೆಲಸ ಪ್ರಾರಂಭ ಆಗ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ಕೆಲಸ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಪಟ್ಟನಾಯಕನಹಳ್ಳಿಯಿಂದ ಹಿಡಿದು ಉದ್ದರಾಮನಹಳ್ಳಿವರೆಗೂ ಕೂಡ ಅದೇನು ಅಕಸ್ಮಾತ್ ಏನಾದ್ರು ಸ್ವಲ್ಪ ಕೊರತೆ ಬಿದ್ರು ಕೂಡ ಅದನ್ನು ಪರಿಪೂರ್ಣವಾಗಿ ಮಾಡ್ಕೊಡೋಣ, ಒಳ್ಳೆ ರಸ್ತೆಯನ್ನಾಗಿ ಸಿಸಿ ರಸ್ತೆಯನ್ನಾಗಿ ಮಾಡ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಇವತ್ತು ಏನಾಗಿದೆ ಅಂದ್ರೆ ಈ ಪಟ್ಟನಾಯಕನಹಳ್ಳಿ ಕ್ರಾಸ್ ಬಹಳ ಹೆಸರುವಾಸಿಯಾದಂತ ಕ್ರಾಸ್ ಆಗಿದೆ. ಜನಸಂದಣಿ ಬರ್ತಕ್ಕಂಥದ್ದು, ಜನ ಬಂದು ಹೋಗೋದಕ್ಕೆ ಅನೇಕ ಹಳ್ಳಿಗಳಿಗೆ ಸಂಪರ್ಕ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಬೇಕಾಗ್ತದೆ. ಅದಕ್ಕೋಸ್ಕರ ಸುಸಜ್ಜಿತವಾಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನ ಸಿಸಿ ರಸ್ತೆಯನ್ನ ಮಾಡ್ಕೊಡುವಂತ ಕೆಲಸವನ್ನ ಈಗಾಗಲೇ ಭೂಮಿ ಪೂಜೆ ಮಾಡಿದೆ. ಇದಕ್ಕೆ ಕೊಟ್ಟಿರ್ತಕ್ಕಂಥದ್ದು 1 ಕೋಟಿ ರೂಪಾಯಿ. 1 ಕೋಟಿ ರೂಪಾಯಿ ಅದೇನಾದ್ರು ಸಾಲದು ಬಂದಂತ ಸಂದರ್ಭದಲ್ಲೂ ಕೂಡ ಅದು ತುಂಬಿ ಕೊಡತಕ್ಕಂಥ ಕೆಲಸವನ್ನು ಮಾಡಿ ಉದ್ದರಾಮನಹಳ್ಳಿವರೆಗೂ ಕೂಡ ಅದನ್ನ ರಸ್ತೆಯನ್ನ ಮಾಡ್ಕೊಡುವಂತ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಮಾತನ್ನ ಹೇಳಿ ನಾನು ಈಗ ನಾವು ಶಿರಾಕ್ಕೆ ರಸ್ತೆಗೆ ಅಂತ ಹೇಳಿದ್ರೆ ನಾವು ಎಲ್ಲಿವರೆಗೂ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಒಟ್ಟು 35 ಕೋಟಿ 15 ಎಷ್ಟು 40 50 ಕೋಟಿ. ಅದು ಎಲ್ಲಿ ಕೊಟ್ಟಿರೋದು? ಸಿರಾದಿಂದ ಈ ಕಡೆಗೆ ಸೀಗಲಹಳ್ಳಿ ಪಟ್ಟನಾಯಕನಹಳ್ಳಿ ಈ ಕಡೆಗೆ ಕೊಟ್ಟಿರ್ತಕ್ಕಂಥದ್ದು 50 ಕೋಟಿ ರೂಪಾಯಿನ ಕೊಟ್ಟಿರ್ತಕ್ಕಂಥದ್ದು. ನಾನು ರಸ್ತೆ ಮಾಡ್ಬೇಕಾದಾಗ ನಾನು ಇಂಜಿನಿಯರ್ ಎದುರಿಗೆ ಹೇಳ್ತೀನಿ, ರಸ್ತೆನ ಸುಸಜ್ಜಿತವಾಗಿರ್ಬೇಕು, ಗುಣಮಟ್ಟದಿರ್ಬೇಕು. ಇವತ್ತು ಕಾಂಟ್ರಾಕ್ಟರ್ಗಳೆಲ್ಲ ಹಳೆ ಮಕ್ಕಳುಗಳೇ ಜಾಸ್ತಿ ಇರೋದು. ಆ ಮಕನೂ ನೋಡ್ಕೋಬೇಡಿ, ಕೆಲಸ ಮಾತ್ರ ಚೆನ್ನಾಗಿ ತಗೊಳ್ಳಿ, ಶಾಶ್ವತವಾದಂತ ಕೆಲಸ ಆಗ್ಬೇಕು. ಯಾವುದೇ ಕಾರಣದಲ್ಲೂ ಕೂಡ ಕಳಪೆ ಕಾಮಗಾರಿ ಆಗಬಾರದು. ಈಗ ನನಗೆ ಅದು ಸ್ವಲ್ಪ ಗಮನಕ್ಕೆ ಬಂದಿದೆ. ಅದೆಲ್ಲದೂ ಕೂಡ ಇದು ಇವತ್ತಿಗೆ ಫುಲ್ ಸ್ಟಾಪ್ ಆಗ್ಬೇಕು. ಒಳ್ಳೆ ಕೆಲಸವನ್ನ ಮಾಡಿ ಆದಷ್ಟು ಬೇಗ ಮುಗಿಸಿ. ನಿಮ್ಮ ಟೈಮ್ಗೆ ಎಷ್ಟು ಮುಗಿಬೇಕೋ ಅಷ್ಟರೊಳಗಾಗಿ ಎಷ್ಟು ಟೈಮ್ ಕೊಟ್ಟಿರೋದು 3 ಮಂತ್ಸ್ 3 ತಿಂಗಳೊಳಗಾಗಿ ಮುಗಿಸುವಂತ ಕೆಲಸವನ್ನ ಮಾಡ್ಬೇಕು. ಅದನ್ನ ಈಗ ಮಳೆ ಬರ್ತಾ ಇರೋದ್ರಿಂದ, ಮಳೆ ಎರ್ರೆಬೆರ್ರಿ ಬರ್ತಾ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗ್ತದೆ ಈಗ. ಹಾಗಾಗಿ ಇದನ್ನು ಫಾಸ್ಟ್ ಮಾಡಿ ಮತ್ತೆ ಇದನ್ನು ಕೂಡ ಬೇಗ ಅದು ಮಾಡ್ತೀವಿ. ನೀವು ಈ CRF ನನ್ ಬರ್ಲೇ ಇಲ್ಲಲ್ಲ, CRF ಬಂದೇ ಇಲ್ಲ. ಇದೇನಾಗಿದೆ ಅಂದ್ರೆ ಸ್ವಲ್ಪ ಸರ್ಕಾರದ ಮಟ್ಟದಲ್ಲಿ ಸ್ವಲ್ಪ ಹಣಕಾಸು ಇನ್ನೊಂದು ಹೊಂದಾಣಿಕೆ ಅದೆಲ್ಲ ಸ್ವಲ್ಪ ತೊಂದರೆ ಇರ್ತದೆ. ಅದೇನೇ ಇದ್ರು ಕೂಡ ಬಗೆಹರಿಸುವಂತ ಕೆಲಸವನ್ನ ಮಾಡ್ತೇನೆ. ನಾನು ರಮೇಶ್ ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು ಧೈರ್ಯವಾಗಿ ನುಗ್ಗಿ ಕೆಲಸ ಮಾಡಿ ನಿಮ್ಗೆ ಹಣಕಾಸಿನ ತೊಂದರೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನೋಡುವಂತ ಕೆಲಸವನ್ನು ಮಾಡ್ತೇನೆ. ನಿಮ್ಮಲ್ಲಿ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಬಾರದಂತೆ ಗುತ್ತಿಗೆದಾರರು ಅಧಿಕಾರಿಗಳು ಸಮಗ್ರವಾಗಿ ಕೆಲಸವನ್ನ ಮಾಡಬೇಕು. ಕಾಮಗಾರಿ ಶಾಶ್ವತವಾಗಿ ಉಳಿಬೇಕು. ಆ ರೀತಿಯಾಗಿ ಕೆಲಸ ಮಾಡಿ ಅಂತ ಹೇಳಿ ಇದೀಗ ಶಾಸಕ ಜಯಚಂದ್ರ ಅಧಿಕಾರಿಗಳಿಗೆ ಹಾಗೆ ಗುತ್ತಿಗೆದಾರರಿಗೆ ಸೂಚನೆಯನ್ನ ನೀಡಿದ್ದಾರೆ.